ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 80ನೇ ದಿನ ಎಪಿಸೋಡ್ 80ಯಲ್ಲಿ ಯಾರು ಸಾರಿ ಯಾರು ತಪ್ಪಂತ ತುಂಬಾ ರಗಳ ಜಗಳ ಎಲ್ಲ ಆಗ್ತಾ ಇದೆ. ಈ ಎಪಿಸೋಡ್ ಅಲ್ಲಿ ಮುಖ್ಯವಾಗಿ ತಪ್ಪುಗಳೇನು ನಡೆದಿದ್ದು ಖಂಡಿತವಾಗ್ಲೂ ಹೇಳ್ಬೋದು. ರಜತ್ ಅವರ ವರ್ತನೆ ಖಂಡಿತವಾಗ್ಲೂ ಸರಿ ಇಲ್ಲ ಗುರು. ಇದಕ್ಕೂ ಕೂಡ ಸಪೋರ್ಟ್ ಮಾಡೋರಿಗೆ ಏನ್ ಹೇಳ್ಬೇಕು ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಒಂದಲ್ಲ ಎರಡಲ್ಲ, ನಿನ್ನೆ ಎಪಿಸೋಡ್ ಅಲ್ಲಿ ಗೌತಮಿ ಅವರು ಪಿಲ್ಲೋ ಎಸೆದಿದ್ದಾರೆ ಅಂತೇಳಿ ಸೈಡಿಗೆ ಬಿತ್ತಂತೇಳಿ ತಂದು ಡೈರೆಕ್ಟ್ ಆಗಿ ಗೌತಮಿ ಮೇಲೆ ಪಿಲ್ಲೋ ಎಸೆದ್ರು. ಅವ್ರ ವ್ಯಕ್ತಿತ್ವ ಏನಂತ ಕಾಣ್ತಾ ಇದೆ. ಹೌದು ಗುರು, ಗೌತಮಿ ಅವರು ಎಸೆದಿದ್ದಾರೆ, ನಿಮ್ಗೆ ಸ್ವಲ್ಪ ಕೈ ಟಚ್ ಆಗಿದೆ, ಅದೇ ಕಾರಣಕ್ಕೆ ನೀವು ಸ್ಟ್ಯಾಂಡ್ ತಗೊಂಡಿದ್ರ ಮಾತಾಡ್ಬೇಕು ಸರಿ. ಯಾಕಂತ ಆ ರೀತಿ ಮಾಡಬಾರ್ದು, ನೀವು ಬೇಕಂತ ಎಸಿರಂತ ಮಾತಾಡಿ, ಪ್ರಾಬ್ಲಮ್ ಇಲ್ಲ. ಬಟ್ ಅದೇ ಪಿಲ್ಲೋ ತಗೊಂಡ್ ಬಂದು ಡೈರೆಕ್ಟ್ ಅವ್ರ ಹೆಣ್ ಮೇಲೆ ಮುಖದ ಮೇಲೆ ಎಸಿತಿರಲ್ಲ, ಇದ್ಯಾವ ಲೆಕ್ಕ? ನಿಮ್ಮ ವ್ಯಕ್ತಿತ್ವ ಏನ್ ತೋರಿಸುತ್ತೆ? ಅವರಂತೂ ಎಸ್ತಿದ್ದಾರೆ, ನೀವು ಕರೆಕ್ಟಾಗಿ ತಂದು ಮಗದ ಮೇಲೆ ಎಸ್ತಿರಲ್ಲ, ಅವ್ರಿಗೆ ಅವರು ತಪ್ಸ್ಕೋಬಹುದು. ನಾನು ಕರೆಕ್ಟಾಗಿ ನಿಮ್ಮ ಮೇಲೆ ಎಸ್ತಿಲ್ಲ, ಸೈಡಿಗೆ ಎಸ್ದೆ, ನಿಮ್ಮ ಮೇಲೆ ಬಿತ್ತು ಅಂತ ಅವರು ಡಿಫೆಂಡ್ ಮಾಡ್ಕೋಬಹುದು. ಮತ್ತೆ ನೀವೇನು ಡಿಫೆಂಡ್ ಮಾಡ್ಕೊಂತೀರಿ? ಈಗ ತಂದು ಮೈ ಮೇಲೆ ಎಸ್ತಿರಲ್ಲ. ಇವತ್ತಷ್ಟೇನೆ ಚೈತ್ರಕ ಉಸ್ತುವಾರಿ ಮಾಡಿದರೆ ಕರೆಕ್ಟು. ಉಸ್ತುವಾರಿ ನಾನೇ ಸರಿ ಅಂತ ಹೇಳ್ತಾ ಇಲ್ಲ, ಉಸ್ತುವಾರಿ ತಪ್ಪಿದೆ. ಬಟ್ ಆ ಉಸ್ತುವಾರಿ ತಪ್ಪಿಗೆ ಎಲ್ಲ ಮಾತಾಡ್ತಾ ಇದ್ದಾರೆ, ಗೇಮ್ ಆಡ್ತಾ ಇದ್ದಾರೆ. ಇಲ್ಲೇ ಇನ್ನೊಂದು ಕ್ಲಿಯರ್ ಕಟ್ ಆಗಿ ಮಾತಾಡಲೇಬೇಕು. ಚೈತ್ರಕ್ ಅವರು ಮಾತಾಡಿದ್ರೆ ಪೋಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಪೋಲ್ ಕೊಟ್ಟಿರ್ಲಿಲ್ಲ. ಸ್ಟಾರ್ಟ್ ಮಾಡಿದ್ಮೇಲೆ ಆ ಟ್ರಿಗರ್ ಅಲ್ಲಿ ಮಾತಾಡಿದ್ರೆ ಪೋಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದ್ಸಲ ಪೋಲ್ ಕೂಡ ಕೊಟ್ರು, ಅದಾದ್ಮೇಲೆ ಮತ್ತೆ ಮಾತಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಅವರು ಗೊತ್ತು ಉಸ್ತುವಾರಿ ಹೇಗ್ ಮಾಡ್ತಾರೆ ಅಂತೇಳಿ. ಯಾಕಂದ್ರೆ ಆಪೋಸಿಟ್ ಟೀಮಲ್ಲಿ ಇರೋರ್ನ ತಡೆಯಕ್ಕೆ ನೋಡ್ತಾ ಇರ್ತಾರೆ, ಏನೋ ಒಂದು ಕಾರಣ ಹೇಳಿ. ಆದ ಕಾರಣ ಅವ್ರು ಉಸ್ತುವಾರಿ ಇರ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಮಾತಾಡ್ಬೋದು ಅಂದಾಗ ಮಾತಾಡಬಾರ್ದು. ಇವರು ಪದೇ ಅದೇ ರಿಪೀಟ್ ಮಾಡ್ತಾರೆ. ಟ್ರಿಗರ್ ಮಾಡ್ತಾ ಇದ್ರೆ ಪೋಲ್ ಕೊಡ್ತಾರೆ, ಆ ರೀತಿ ಆಗಿತ್ತು. ಆ ಟೈಮಲ್ಲಿ ರಚತ್ ಅವ್ರು ಬಂದು ಈ ತರ ದೂಕದಿ ನೋಡಿ ಒಂದು ಹೆಣ್ಮಗಳನ್ನ, ಅದು ತುಂಬಾ ತಪ್ಪಾಗುತ್ತೆ. ಗಂಡ್ಮಕ್ಳನ್ನೇ ಫೈಟ್ ಮಾಡಿದಾಗ ಅದು ಮೇನ್ ಲ್ಯಾಂಡಿಂಗ್ ಆಗುತ್ತೆ, ಮಾಡಬಾರ್ದು ಅನ್ನೋ ಟೈಮಲ್ಲಿ ಇವರು ಒಂದು ಒಳ್ಳೆ ಫೈಟರ್ ಆಗಿ, ಒಂದು ಬಾಡಿ ಬಿಲ್ಡರ್ ಆಗಿ ಚೈತ್ರಕನ್ನ ತಳ್ತಾರೆ. ಇದು ಯಾವ ಲೆಕ್ಕ ಸರಿ? ಹಂಗಂತ ಉಸ್ತುವಾರಿ ಸರಿನಾ? ಇಲ್ಲ, ಖಂಡಿತವಾಗ್ಲೂ ಪಂಚಾಯತಿಯಲ್ಲಿ ಅದ್ರ ಬಗ್ಗೆ ಡಿಫೆಂಡ್ ಆಗುತ್ತೆ, ಅದ್ರ ಬಗ್ಗೆ ಕ್ಲಾಸ್ ಇರುತ್ತೆ, ಅದ್ರ ಬಗ್ಗೆ ಏನೋ ಒಂದು ಪನಿಷ್ಮೆಂಟ್ ಕೊಡ್ತಾರೆ. ಜನ ನೋಡ್ತಾ ಇದಾರೆ, ಓಟ್ ಹಾಕ್ತಾರೆ ಅಂತ ಕ್ಲಿಯರ್ ಕಟ್ ಆಗಿ ಕಿಚ್ಚ ಸಾರು ಎಪಿಸೋಡ್ ಅಲ್ಲಿ ಹೇಳಿದ್ದಾರೆ. ಆದ್ರೂ ನೀವು ಬದಲಾಗ ಚಾನ್ಸ್ ಇಲ್ಲ ಅಂತಾರೆ. ಇನ್ನು ಅದಾದ್ಮೇಲೆ ಮಂಜಣ್ಣ ಮತ್ತು ರಜತ್ ಇವರ ಕಾನ್ವರ್ಸೇಷನ್ ಅಲ್ಲಿ ಮಂಜಣ್ಣ ಹೇಳ್ತಾರೆ, ಯಾವ್ದೋ ಒಂದು ಆಗಿದೆ ಬಿಡು, ಸಮ್ಟೈಮ್ಸ್ ಈ ರೀತಿ ಆಗ್ತಾ ಇರುತ್ತೆ ಅಂತ ಹೇಳಿ. ಅವರು ಗೇಮ್ಸ್ ಓದಿರ್ತಾರೆ. ಬಟ್ ಆ ಟೈಮಲ್ಲೇ ಈ ರೀತಿ ಮಾತಾಡಿದ್ದು ಮಂಜಣ್ಣ. ಆ ಟೈಮಲ್ಲಿ ಸ್ವಲ್ಪ ಕಾನ್ವರ್ಸೇಷನ್ ಆಗುತ್ತೆ. ನೀವು ಬೇಕಂತಾನೆ ಮಾನಸಗೆ ಎಸ್ತಿರಲ್ಲ ಅಂತ ಇವರು ಹೊರಗಡೆ ವಿಷಯ ತಗೊಂಡು ತೆಗೆದುಬಿಡ್ತಾರೆ. ಯಾರು? ನಮ್ಮ ರಜತ್ ಅವರು. ಆ ಕಾರಣಕ್ಕೆ ಮಂಜಣ್ಣ ಹೇಳ್ತಾರೆ, ಹೊರಗಡೆ ಟಿವಿ ನೋಡ್ಕೊಂಡ್ ಬಂದಿರೋ ಎಪಿಸೋಡ್ ನೋಡ್ಕೊಂಡ್ ಬಂದಿರೋದು ಇದೇ ರೀತಿ ಇರುತ್ತಂತ. ಅವಾಗ ಸ್ವಲ್ಪ ಕಾನ್ವರ್ಸೇಷನ್ ಆಗುತ್ತೆ. ಈ ಟೈಮಲ್ಲಿ ಮತ್ತೆ ರಜತ್ ಅವರು, ನೀವು ಗೇಮ್ ಆಡ್ಬೇಕಾದ್ರೆ ನೀವು ಹೋಗಿದ್ರಲ್ಲ ಧನರಾಜ್ ಹತ್ರ, ನನ್ನ ಹತ್ರ ಬಂದ್ರೆ ನೀವು ಮೇಲೆ ಅಬ್ಜೆ ಸತ್ತೋಗಿಲ್ಲ, ಮೇಲೆ ಹೋಗ್ತಿದ್ದೆ, ಬಾಯ್ ಮಂಜಣ್ಣ ಅಂತ ಹೇಳ್ತಾ ಇದ್ವು ಅಂತ. ಇಂಥ ಮಾತುಗಳೆಲ್ಲ ಬರಬಾರ್ದು ಗುರು. ಏನಕ್ಕಂದ್ರೆ ಗೇಮ್ ಅಂತ ಆಡೋದಾಗ ಗೇಮ್ ಆಡಿ, ಅದು ಬಿಟ್ಬಿಟ್ಟು ನಾನು ಬಲ ಇದ್ದೀನಿ, ನೀನು ಸಾಯ್ತೀನಿ, ನಾನು ಮೇಲ್ ಬಿದ್ದರೆ ಹಾಗೆ ಹೀಗಂತ. ಅಲ್ಲಿ ಅಷ್ಟು ಜನ ಇರೋರಲ್ಲಿ ಸ್ವಲ್ಪ ಏಜ್ ಜಾಸ್ತಿ ಇರ್ತಾರ. ಮಂಜಣ್ಣ ಫಿಟ್ನೆಸ್ ತುಂಬಾನೇ ಇದ್ದಾರೆ, ರಜತರಿಗೆ ಟಕ್ಕರ್ ಕೊಡಬಲ್ರು. ಆ ರೀತಿ ಗೇಮ್ ಮಾಡಿದ್ರೆ ಹಲವಾರು ಸಲ ತ್ರಿವಿಕ್ರಮರ ಕೈಲೇನೆ ಆಗಿಲ್ಲ ಮಂಜಣ್ಣ ಗೇಮ್ ಇಟ್ಕೊಳ್ಳೋದಾರೆ. ಅಲ್ಲಿ ಏನಾಗ್ತಾ ಇತ್ತು, ತ್ರಿವಿಕ್ರಮ್ ಅವರು ರಜತನ ಇಟ್ಕೊಂಡಿದ್ರೆ ಧನರಾಜ್ ಹತ್ರ ಇವ್ರು ಆಡ್ತಾ ಇದ್ರು. ಅದೇ ಕಾರಣಕ್ಕೆ ಚಿಕ್ಕ ಮಗನ ಕಳಿಸಿ ಆಟ ಆಡಿದಲ್ಲ ಅಂತೆಲ್ಲ ಟಾಂಟ್ ಕೊಡ್ತಾರೆ ಮಂಜಣ್ಣ. ಚಿಕ್ಕ ಮಗು ಅಂತ ಧನರಾಜ್ಗೆ ಅಂದ್ರೆ ಏನ್ ತಪ್ಪಿದೆ? ಧನರಾಜ್ ಚಿಕ್ಕ ಮಗು ಅಂದಿದ್ದಾನೆ, ಇವ್ರು ಹುರ್ಕೊಂತ ಇದ್ದಾರೆ. ಚಿಕ್ಕ ಮಗು ಅಂತೀಯ ತಪ್ಪೇನೆ? ಚಿಕ್ಕ ಮಗು ಅಂದ್ರೆ ಅದ್ರಲ್ಲಿ ಮಗು ಅಂತ ಏನೋ ನಿಂತರ ಗುಗ್ಗು ನನ್ನ ಮಗ, ಆ ನನ್ನ ಮಗ, ಓ ನನ್ನ ಮಗ, ಈ ನನ್ನ ಮಗ ಅಂತೆಲ್ಲ ಬರ್ಸಿಲ್ಲ ತಾನೆ, ಚಿಕ್ಕ ಮಗ ಅಂದಾನೆ. ಈಗ ನೀನು ತ್ರಿವಿಕ್ರಮ ಗೇಮ್ ಆಡ್ಬೇಕಾದ್ರೆ ಮಂಜಣ್ಣ ಮತ್ತು ಧನರಾಜ್ ಹತ್ರ ಗೇಮ್ ಆಡ್ಬೇಕು ತಾನೆ, ಬೇರೆ ಹತ್ರ ಗೇಮ್ ಆಡಕ್ ಬರುತ್ತಾ? ನೀವು ಬರ್ಬೇಕಾಯ್ತು. ಧನರಾಜ್ಗೆ ತ್ರಿವಿಕ್ರಮನ್ ಬಿಟ್ಟು ಮಂಜಣ್ಣ ಹತ್ರ ಬರ್ಬೇಕಾಯ್ತು ನೀವು, ಅವಾಗ ಆಟ ಆಗಿತ್ತು. ನೀನೇ ಅಲ್ಲಿ ಆಟ ಆಡೋಕ್ಕಾಗಿಲ್ಲ, ಒಂದು ಬಾಲ್ ತಂದಕ್ಕೆ ಆಗಿಲ್ಲ, ಮತ್ತೆ ಮಂಜಣ್ಣ ಬೇರೆ ಆಟ ಆಡ್ತಾನೆ ಅಂತಾನೆ. ಅದಾದ್ಮೇಲೆ ಮಾತಾಡ್ತಾನೆ, ಒಳಗೋಗಿ ಧನರಾಜ ಮದುವಾಗಿ ಮಕ್ಕಳು ಮಾಡಿದಾನೆ, ಇವ್ನು ಏನು ಮಾಡಿದಾನೆ, ಇವ್ನಿಗೆ ಇದೆಯಾ ಇಲ್ಲ ಏನೋ ಸಮಥಿಂಗ್ ಫ್ಯೂ ವರ್ಡ್ಸ್ ಯೂಸ್ ಮಾಡ್ತಾರೆ ನೋಡಿ, ತುಂಬಾ ತಪ್ಪಾಗುತ್ತೆ. ಹಲವಾರು ಸಲ ಹೇಳಿದ್ರು, ಎಷ್ಟೇ ಹೇಳಿದ್ರು ಅದೇ ನಂತರ ನಾಯಿ ಬಾಲ ಡೊಂಕು ಅಂತ ಬದಲಾಗಲ್ಲ. ಅವ್ರ ವ್ಯಕ್ತಿತ್ವ ಅಷ್ಟೇ, ಅವ್ರ ಮಾತು ಅಷ್ಟು ಅನ್ಸುತ್ತೆ. ಇಂಥವ್ರಿಗೆ ಸಪೋರ್ಟ್ ಮಾಡೋರು ಅವ್ರ ವ್ಯಕ್ತಿತ್ವ ಹೆಂಗ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಆ ಅಷ್ಟು ಮಾತಾಡ್ತಾ ಇದ್ದಾನೆ, ಹಂಗೆಲ್ಲ ಮಾತಾಡ್ತಾ ಇದ್ದಾನೆ, ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾನೆ, ಮ್ಯಾನ್ಲೈಡಿಂಗ್ ಮಾಡ್ತಾನೆ, ಹೆಣ್ಮಕ್ಳ ಮೇಲೆ ಇದು ಮಾಡ್ತಾನೆ, ಇಷ್ಟೆಲ್ಲ ಮಾಡ್ತಾನೆ. ಅವನ ಆಟ ಸರಿ ಇದೆ ಅಂತೆ, ನನಗೆ ಅರ್ಥ ಆಗ್ತಾ ಇಲ್ಲ. ಆ ರೀತಿ ಆಯ್ತು. ಇನ್ನೊಂದು ಬಂದ್ಬಿಟ್ಟು ಈ ವಿಷಯದಲ್ಲಿ ತ್ರಿವಿಕ್ರಮರು ಕೂಡ ಸ್ಟ್ಯಾಂಡ್ ತಗೋಬೇಕಾಯ್ತು. ಹಲವಾರು ಬಾರಿ ಈ ರೀತಿಯಲ್ಲಿ ಆದಾಗ, ಈ ರೀತಿ ತಗೊಂಡಾಗ ಸಮಾಧಾನ ಮಾಡ್ತಾರೆ. ಬಟ್ ಸ್ಟ್ಯಾಂಡ್ ತಗೊಳೋದು ಎಲ್ಲ ಸ್ವಲ್ಪ ಕಡಿಮೆ ಆಗ್ತದೆ ಅನ್ಸುತ್ತೆ. ಇನ್ನೊಂದು ಬಂದ್ಬಿಟ್ಟು
ಮಂಜಣ್ಣ ದಂಡರಾಜ್ ಹತ್ರ ಮತ್ತು ಹನುಮಂತರ ಹತ್ರ ಹೇಳ್ತಾರೆ, ನೀವು ಮ್ಯಾಲೆ ಕಳಿಸ್ಬೇಕಾಯ್ತು, ಸತ್ತೋದ್ಮೇಲೆ ನಗ್ತಾ ಇದ್ವು ಅಂತೆಲ್ಲ ಹೇಳಿದಾಗ ನೀವು ಏನು ಹೇಳ್ತಾ ಇದ್ರಿ ಅಂದ್ರೆ ಅಲ್ಲಿ ಎಕ್ಸ್ಟ್ರೀಮ್ಲಿ ಸಾರಿ ಕೇಳ್ತಾರೆ ನಮ್ಮ ಹನುಮಂತ ಅವರು. ಇನ್ನೊಂದು ಮೆಚ್ಚಲೇಬೇಕಾಗಿದ್ದು ಮೋಕ್ಷಿತ ಅವ್ರನ್ನ, ಯಾಕಂದ್ರೆ ಆ ಟೈಮಲ್ಲಿ ಆ ರೀತಿ ಆದಾಗ ಬುದ್ಧಿ ಮಾತು ಹೇಳ್ತಾರೆ ನಮ್ಮ ಯಾರಿಗೆ, ರಜತ್ ಅವ್ರಿಗೆ. ರಜತ್ ಅವರು ನಾನು ಇಂಟೆನ್ಷನ್ಲಿ ಮಾಡಿಲ್ಲ, ಅದು ಆ ಟೈಮಲ್ಲಿ ಹಂಗೆ ಆಗ್ಬಿಡ್ತು ಅಂತೆಲ್ಲ ಹೇಳ್ತಾರೆ. ಬಟ್ ಸರಿನೇ, ಇಂಟೆನ್ಷನ್ಲಿ ಆಗಿಲ್ಲ, ಬಟ್ ಮಾಡಿದ ತಪ್ಪು, ನೀವು ತಪ್ಪು ಮಾಡಿದ್ರ ಅಂತ ಕೇಳಿದಾಗ ಅವ್ರು ಬಂದ್ಬಿಟ್ಟು ರಜತ್ ಅವ್ರು ಸಾರಿ ಕೇಳ್ತಾರೆ ಮೋಕ್ಷಿತ ಅವರಿಗೆ. ಸಾರಿ ಆಗಿದ್ರೆ ನನಗೆ ನಿನ್ ಕಡೆ ತಪ್ಪ ಇದ್ರೆ ನೀವು ಸಾರಿ ನನಗೆ ಕೇಳ್ಬೇಡ್ರಿ, ಹೋಗಿ ಚೈತಕ್ಕನ್ ಕೇಳ್ರಿ ಅಂತ ಹೇಳ್ತಾರೆ ನೋಡು, ಅದು ಬೆಸ್ಟ್ ಆನ್ಸರ್ ಅಂತ ಹೇಳ್ಬೋದು. ಯಾಕಂದ್ರೆ ಆ ಟೈಮಲ್ಲಿ ಆ ರೀತಿ ಟ್ರಿಗರ್ ಆದಾಗ, ಆ ರೀತಿ ಆದಾಗ ಆ ರೀತಿ ಸಜೆಷನ್ ಕೊಡೋದೇ ತುಂಬಾ ಕಡಿಮೆ. ಅಂಥದ್ರಲ್ಲಿ ಮೋಕ್ಷಿತ ಅವರು ಸಜೆಷನ್ ಕೊಡ್ತಾರೆ, ನೀವು ಹೋಗಿ ಸಾರಿ ಕೇಳಂತ. ಅದೇ ಮತ್ತಿಗೆ ಹೋಗಿ ರಜತ್ ಅವರು ಸಾರಿ ಕೇಳ್ತಾರೆ, ಇಲ್ಲೇ ಶಾರ್ಟ್ಔಟ್ ಮಾಡ್ಕೊತಾರೆ ಇಬ್ರು. ಈ ರೀತಿ ಇರುತ್ತೆ. ಇದೇ ಕೆಲಸ ಜಗದೀಶ್ ಅವ್ರಿಗೆ ಯಾರಾದ್ರೂ ಒಬ್ಬರು ಹೇಳಿದ್ರೆ ಕೂಡ ಆಟ ತುಂಬಾ ಬದಲಾಗ್ತಾ ಇತ್ತು, ಅವ್ರು ಬಿಗ್ ಬಾಸ್ ಮೇಲೆ ಇರ್ತಿದ್ರು. ಆ ಕೆಲಸ ಮೋಕ್ಷಿತ ಅವರು ಮಾಡಿದ್ದಾರೆ, ತುಂಬಾ ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಅಪ್ರಿಷಿಯೇಟ್ ಮಾಡ್ಬೇಕು ಈ ವಿಷಯದಲ್ಲಿ ಮಾತ್ರ. ಯಾಕಂದ್ರೆ ರಜತ್ ಮತ್ತೆ ಚೈತ್ರ ಫೈಟ್ ಮಾಡಿದಾಗ ತಡೆದಿದ್ದು ಅವರೇ, ಅದಾದ್ಮೇಲೆ ನಮ್ಮ ರಜತ್ ಅವ್ರಿಗೆ ಬುದ್ಧಿ ಮಾತು ಹೇಳಿದ್ದು ಅವರೇ. ಈ ವಿಷಯದಲ್ಲಿ ಮೋಕ್ಷಿತ್ ಅವರು ಒಂದು ಮೆಟ್ಲು ಜಾಸ್ತಿ ಏರಿದಾರೆ ಅನ್ಸುತ್ತೆ. ಯಾಕಂದ್ರೆ ಆ ರೀತಿಯಾಗಿ ಆ ವ್ಯಕ್ತಿತ್ವ ಬಡ ತುಂಬಾ ಕಷ್ಟ ಅಂತದಲ್ಲಿ ಬಂದಿದೆ, ತುಂಬಾ ಹೇಳ್ಕೊಟ್ಟ, ತುಂಬಾ ಸಹಾಯ ಕೂಡ ಆಯ್ತು. ಇನ್ನು ಟಾಸ್ಕ್ ಅಂತ ಬಂದಾಗ ಕೆಲವರೆಲ್ಲ ಇನ್ನೊಂದು ವಿಶೇಷ ಮಾತಾಡಬೇಕು, ಗೌತಮಿ ಮತ್ತು ಮಂಜಣ್ಣ ಇವ್ರೇನು ರಿಲೇಷನ್ ಅಂತ. ಯಾಕಂದ್ರೆ ನೋಡಿ, ಆಟ ಆಯ್ತು, ಗೆಳ್ತಾರೆ, ಬಟ್ ಮಂಜಣ್ಣ ರಿಟರ್ನ್ ಮಾತಾಡ್ತಾ ಇರ್ತಾರೆ, ಮಾತಾಡ್ಬೇಡಿ ಅಂತ. ಅದಕ್ಕೆ ಮಂಜಣ್ಣ ಫಸ್ಟ್ ಟೈಮ್ ಗೌತಮಿ ಮೇಲೆ ರೇಗಾಡಿದ್ದು, ಗೌತಮಿ ಅವ್ರ ಹತ್ರ ಒಂದು ಆಕ್ಷನ್ ಮಾತಾಡಿದ್ದು ಅನಿಸುತ್ತೆ. ಅದಾದ್ಮೇಲೆ ಗೌತಮಿ ಹತ್ರ ಮತ್ತೆ ಮಂಜಣ್ಣ ಹೋಗ್ತಾರೆ ಮಾತಾಡೋಕೆ, ಇವರೆಲ್ಲ ಮುಂಚ್ಕೊಡ್ತಾ ಇರ್ತಾರೆ. ಸುಮಾರು ಕಮೆಂಟ್ಸ್ ಬರ್ತಾ ಇದೆ, ಮತ್ತು ಇದ್ರ ಬಗ್ಗೆ ನೀವೇ ಹೇಳ್ತಂತ ಕಮೆಂಟ್ ಮಾಡಿ. ಇನ್ನು ಅದಾದ್ಮೇಲೆ ಆಟ ಅಂತ ಟಾಸ್ಕ್ ಅಂತ ಬಂದಾಗ ನೋಡೇ ಇರ್ತಾರ, 3 ಟಾಸ್ಕು ನಮ್ಮ ತ್ರಿವಿಕ್ರಮ ಟೀಮ್ ಗೆದ್ದಿದ್ದಾರೆ. ಆ ಗೆದ್ದಿರೋ ಕಾರಣ 3 ಜನ ನಾಮಿನೇಟ್ ಆಗಿದ್ದಾರೆ. ನಾನು ಮುಂಚೆನೆ ಹೇಳಿದ್ದೆ ಮೋಕ್ಷಿತ್ ನಾಮಿನೇಟ್ ಆಗ್ತಾರೆ ಅಂತೇಳಿ, ಅದೇ ರೀತಿ ಆಗಿದೆ. ಒಂದು ಐಶ್ವರ್ಯ, ರಜತ್ ಐಶ್ವರ್ಯ ಮೋಕ್ಷಿತ ನಾಮಿನೇಟ್ ಆಗಿದ್ದಾರೆ. ಇನ್ನು ಟಾಸ್ಕ್ ಅಂತ ಬಂದಾಗ ಮೊದಲೇ ಟಾಸ್ಕು ತುಂಬಾನೇ ಚೆನ್ನಾಗಿ ಆಡಿದ್ರು, ಅದ್ರಾಗ ಉಸ್ತುವಾರಿ ರಜತ್ ಅವರು ಆಗಿದ್ರು. ಆದ್ರೂ ಹನುಮಂತ್ ಅವರು ಸ್ವಲ್ಪ ಹೇಳಿದ್ರು ಅಂತ ಪೋಲಿಕ್ ಡೆಸ್ಕ್ ಮೇಲೆ ಕಟ್ಗೆ ಇಡ್ಬೇಕಲ್ಲ, ಹಗ್ಗ ಹೇಳೋದು ನೋಡಿ ಅದು ಇಕ್ಬೇಕಲ್ಲ, ಆ ಟೈಮಲ್ಲಿ ತುಂಬಾನೇ ಫಾಸ್ಟ್ ಆಗಿ ಆಡಿದ್ರು, ಇಬ್ರು ಚೆನ್ನಾಗಿ ಆಡಿದ್ರು. ಬಟ್ ಜಸ್ಟ್ ಮಿಸ್ ಅಂತ ಹೇಳ್ಬೋದು ಅಷ್ಟೇನೆ. ಹನುಮಂತ್ ಅವ್ರು 2 ಕಟ್ಟಿಗೆಗಳು ಅದು ಕಟ್ಟಿಗೆ ಇಡೋದ್ರಿಂದ ಸೋಲ್ತಾರೆ, ಇಡೋರು ಕರೆಕ್ಟಾಗಿ ಇಟ್ಟಿರಲ್ಲ, ಆದ್ರೆ ಈ ಟೀಮ್ ಗೆಲ್ತಾರೆ. ಆ ಟೈಮಲ್ಲಿ ಮೋಕ್ಷಿತ್ ಅವ್ರನ್ನ ಅದೇ ರೀಸನ್ಸ್ ಕೊಟ್ಟೆ ಹೇಳ್ತಾರೆ, ಟಾರ್ಗೆಟ್ ನಾಮಿನೇಷನ್ಸ್ ಮಾಡಿದ್ರು ಅಂದ್ರೆ. ಇಲ್ಲಿ ಪಂಚಾಯತಿಯಲ್ಲಿ ಯಾವ್ದಾದ್ರು ಒಂದು ವಿಟಿ ಸಿಕ್ಬಿಟ್ರೆ ಅದನ್ನ ತಗೊಂಡೇ ರುಬ್ತಾ ಇರ್ತಾರೆ. ಈಗ ಪ್ರೆಸೆಂಟ್ ಆಗ್ತಿರೋದು ಅದನ್ನೇ. ಬೊಬ್ಬೇಗೌಡ ರೀಸನ್ಸ್ ಕೊಟ್ಟಿದ್ದು ಅದೇ, ನಮ್ಮ ಗೌತಮಿ ರೀಸನ್ಸ್ ಕೊಟ್ಟಿದ್ದು ಅದೇ, ಮಂಜಣ್ಣ ಪರವಾಗಿಲ್ಲ, ಸ್ವಲ್ಪ ರೀಸನ್ಸ್ ಬೇರೆನೆ ಕೊಟ್ರು. ಬಟ್ ಇವರಿಬ್ರು ಅದೇ ವಿಟಿ ತಗೊಂಡ್ರು, ರೀಸನ್ಸ್ ಎಲ್ಲ ಕೊಟ್ರು. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಅನ್ಸಂತ ಕಮೆಂಟ್ ಮಾಡಿ. ಇನ್ನು 3rd ಟಾಸ್ಕ್ ಅಂತ ಬಂದಾಗ ಆ ಟಾಸ್ಕ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಉಸ್ತುವಾರ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ ಹೇಳಿದಾಗ, ಉಸ್ತುವಾರಿ ಬೇಕಂತಲೇ ಪೋಲ್ ಮಾಡಿ ಆ ಗೆಲ್ಲಕ್ಕೆ ಕಾರಣ ಆದ್ರಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಕೂಡ. ಬಟ್ ಗೆದ್ದಿದ್ದಾರೆ, ಗೆದ್ದ ಮೇಲೆ ನಾಮಿನೇಟ್ ಮಾಡಲೇಬೇಕು. ಆದ ಕಾರಣ ಈ ರೀತಿ ಆಗಿತ್ತು. ಮತ್ತೆ ಯಾವ ಆಟ ಸರಿತಂತ ನೀವು ಕಮೆಂಟ್ ಮಾಡಿ. ಇಲ್ಲಿ ವಿಶೇಷವಾಗಿ ಮಾತಾಡಬೇಕಾಗಿದ್ದು ಹೇಳ್ತಾನೆ ಮೊದಲೇ, ಮೋಕ್ಷಿತ್ ಅವರು ಆಗಲಿ, ರಜತ್ ಅವರು ಆಗಲಿ, ಹನುಮಂತು, ಮಂಜಣ್ಣ ಇವರು 4 ಜನ ಈ ಎಪಿಸೋಡಲ್ಲಿ ಕಾಣಿಸ್ತಾರೆ. ಟೋಟಲ್ ಆಗಿ ಎಪಿಸೋಡ್ ನೋಡೋದಾದ್ರೆ ರಜತ್ ಅವರೇ ತುಂಬಾ ತುಂಬಿಕೊಂಡಿರ್ತಾರೆ ಅನಿಸುತ್ತೆ. ತಪ್ಪೋ ಸರಿಯೋ, ಬಟ್ ಸ್ಕ್ರೀನ್ ಸ್ಪೇಸ್ ಸಿಗ್ತಾ ಇದೆ ರಜತ್ ಅವರಿಗೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ. ನನ್ಗನ್ಸಿದ್ದು ಒಂದೇನೆ, ಎಪಿಸೋಡ್ ನೋಡಿದಾಗ ಚೈತ್ರಾಕರ್ ಉಸ್ತುವಾರಿ ಇದ್ದಾಗ ಅವರು ಮಾತಾಡಿದ್ರೆ ಪೋಲ್ ಕೊಡ್ತಾರೆ ಅಂತ ಹೇಳಿದಾಗ ಸುಮ್ಮನೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಆಗಿತ್ತು. ಯಾಕಂದ್ರೆ ಅವರು ಒಂದ್ಸಲ ಪೋಲ್ ಕೊಟ್ಟು ನೆಕ್ಸ್ಟ್ ಮಾತಾಡಿದ್ರೆ ಮತ್ತೆ ನಾನು ಪೋಲ್ ಕೊಡ್ತೀನಿ ಅಂತ ಹೇಳಿದಾಗ ನೀವು ಸುಮ್ಮನೆ ಇದ್ದಿದ್ರೆ ಆ ಪೋಲೇ ಕೊಡ್ತಿರಲಿಲ್ಲ, ಈ ರೀತಿ ಆಟನೇ ಆಗ್ತಿರಲಿಲ್ಲ. ಜಸ್ಟ್ ಮಿಸ್ ಅಂತ ಹೇಳ್ಬೋದು. ಅದೊಂದು ಬಾಲ್ ಎಲ್ಲ ಸಿಕ್ತು, ಬಟ್ ಅಷ್ಟೆಲ್ಲ ಪೋಲ್ ಆದ್ಮೇಲೆ ಸಿಕ್ತು. ಬಟ್ ಇವರು ಹನುಮಂತ್ ಅವರು ಬಾಲ್ ಹಾಕ್ಬೇಕಾದ್ರು ಅಲ್ಲೂ ಪೋಲ್ ಕೊಡ್ತಾರೆ ಚೈತ್ರಕ್ ಅವರು, ಅದರಿಂದ ಸೋತ್ಬಿಟ್ಟು ಅನ್ಸುತ್ತೆ. ಬಟ್ ಬಾಲ್ ಮಿಸ್ ಆಯ್ತು. ತ್ರಿವಿಕ್ರಮ್ ಅವರು ಕರೆಕ್ಟಾಗಿ ಎಸ್ದ್ರು, ಬಾಲ್ ಆಟ ಆಡಿದ್ರು. ಆಡೋ ಟೈಮಲ್ಲಿ ತುಂಬಾನೇ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಅವ್ರು ಗೆದ್ರು ಅಂತೇಳಿ. ಈ ರೀತಿ ಆಗಿತ್ತು ನಿನ್ನ ಎಪಿಸೋಡಲ್ಲಿ ಸರಿ ತಪ್ಪುಗಳು ನೋಡಿದಾಗ. ಕಾರಣಗಳನ್ನು ಮೊದಲೇ ಹೇಳಿದೆ. ಮೊದಲೇದಾಗಿ ರಜತ್ ಅವರು ಮಾತಾಡಬಾರ್ದು ಅಂದಾಗ ಮಾತಾಡದೇ ಇದ್ದರೆ ಸುಮ್ಮನೆ ಇದ್ರೆ ಚೆನ್ನಾಗಿರೋದು. ಇನ್ನೊಂದು, ಚೈತ್ರಾಗ ಉಸ್ತುವಾರಿ ಅಂತ ಎಲ್ಲರಿಗೂ ಏನಂತ ಗೊತ್ತಿದೆ, ಆ ರೀತಿ ಮಾಡಬಾರ್ದು. ಬಟ್ ತಪ್ಪ ಇರುತ್ತೆ. ಶನಿವಾರ ಪಂಚಾಯತಿಯಲ್ಲಿ ಕ್ಲಾಸು ಇರುತ್ತೆ. ಇನ್ನು ಅದಾದ್ಮೇಲೆ ರಜತ್ ಅವರು ನಡ್ಕೊಂಡಿದ್ದ ರೀತಿ, ಚೈತ್ರಕನಾಥ ಆಗಲಿ, ಮಂಜಣ್ಣ ಹತ್ರ ಆಗಲಿ, ಮಾತಾಡೋ ಮಾತುಗಳಾಗಲಿ ತುಂಬಾನೇ ಅತಿ ಆಯ್ತು ಅನ್ಸುತ್ತೆ. ಬಟ್ 3-4 ದಿನಗಳಿಂದ ಅದೇ ಬರ್ತಾ ಇದೆ. ಬಿಗ್ ಬಾಸ್ ಅವ್ರಿಗೆ ಕಂಟೆಂಟ್ ಬೇಕು, ಅದೇ ಇದಿರ್ತಾರೆ. ಯಾವಾಗಲೂ ಅವ್ರ ಮನೆಗೆ ಕಳಿಸ್ಬೇಕು ಮ್ಯಾನ್ ಲ್ಯಾಂಡಿಂಗ್ ಮಾಡಿರೋದಕ್ಕೆ ಮತ್ತೆ ಪದೇ ಅದನ್ನೇ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ಅವ್ರನ್ನಂತೂ ಕಳ್ಸಲ್ಲ ಅನ್ಸುತ್ತೆ, ಮನೇಲಿ ಇಡ್ಸ್ಕೊಂತಾರೆ. ಬಟ್ ಈ ವಾರ ನಾಮಿನೇಷನ್ಸ್ ಇರುತ್ತಾ ನನಗೆ ಡೌಟ್ ಬರ್ತಾ ಇದೆ. ಕಾರಣ ಇಷ್ಟನೇ, ಯಾಕಂದ್ರೆ
ಲಾಸ್ಟ್ ವೀಕ್ ಇಬ್ಬರು ಎಲಿಮಿನೇಟ್ ಆಗಿ ಮನೆಗೆ ಹೋಗಿದ್ದಾರೆ. ಆದ ಕಾರಣ ನಿನ್ನೆ ಎಪಿಸೋಡಲ್ಲಿ ನನಗನ್ಸಿದ್ದು ಸರಿ ತಪ್ಪುಗಳು ಈ ರೀತಿ. ಮತ್ತು ನಿನಗೆ ಪ್ರಕಾರ ಯಾರು ತಪ್ಪು ಇಲ್ಲಿ ಸ್ಟ್ಯಾಂಡ್ ತೊಗೊಂಡಿದ್ರು ತುಂಬ ಚೆನ್ನಾಗಿತ್ತು. ಧನರಾಜ್ ಅವರಾಗಲಿ ಹನುಮಂತ ಅವರಾಗಲಿ ತುಂಬ ಮಾತಾಡಿದ್ರು ಅಷ್ಟೂ ಚೈತ್ರಕ್ಕನ ಎಲ್ಲರನ್ನೂ ಮಾಡ್ತಾರೆ. ರೂಲ್ಸ್ ಅಂದರೆ ಚೈತ್ರಕ್ಕನ ಒಂದು ಆಟ ಇದು ಮಾಡ್ತಾಯಿದ್ರು. ಆದ ಕಾರಣ ಎಪಿಸೋಡ್ ನೋಡಿದಾಗ ಕೆಲವು ಮಾತುಗಳು ನೋಡಿದಾಗ ತುಂಬಾ ಅಸಹ್ಯ ಅನಿಸುತ್ತೆ. ಒಂದ್ಸಲ ಯಾಕಪ್ಪ ಈ ರೀತಿ ಎಲ್ಲ ಮಾಡ್ತಾರೆ ಅಂತೆಲ್ಲ ಅನಿಸುತ್ತೆ. ಮತ್ತು ನೋಡಿದಾಗ ಎಪಿಸೋಡ್ಸ್ ನೋಡಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ